ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಮರಂಗಸ್ವಾಮಿ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಶಾಪ್ ಬಗ್ಗೆ, ನನ್ನ ಕರಿಯರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ಆ್ಯಕ್ಚುಲಿ ಇಂಟ್ರೋನೇ ಕೊಟ್ಟಿರಲಿಲ್ಲ. ನಾನು ಯಾರು, ಏನು ಮಾಡ್ತಿದ್ದೀನಿ, ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಇಂಟ್ರೋ ಕೊಟ್ಟೇ ಇಲ್ಲ ನಾನು. ಸೊ ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಒಂದು ದಿಢೀರ್ ಚಿಕನ್ ಮಾಡುವಂಥದ್ದು. ಸೊ ಇವತ್ತು ಐ ಥಾಟ್ ಒಂದು ಸ್ವಲ್ಪ ಹೇಳೋಣ, ನನ್ನ ಶಾಪ್ ಬಗ್ಗೆ, ನನ್ನ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ಮಾರ್ನಿಂಗ್ ವಿಡಿಯೋ ಶುರು ಮಾಡಿದ್ದೀವಿ. ಇವತ್ತು ಶಾಪ್ ಓಪನ್ ಮಾಡೋದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಯೂಶ್ವಲಿ 9:30 ಬಂದುಬಿಡ್ತೀವಿ. ಇವತ್ತು ಮನೆಯಲ್ಲ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಬರೋದ್ರೊಳಗಡೆ ಲೇಟ್ ಆಗೋಯ್ತು. ಬ್ರೇಕ್ಫಾಸ್ಟ್ ಕೂಡ ನಾನು ಇಲ್ಲಿಗೆ ಬಂದು ಮಾಡಿದ್ದು. ಇನ್ನು ಸ್ನಾನ ಮಾಡಿ ಹಾಗೆ ಬಂದಿದ್ದೀನಿ, ಏರ್ಸ್ ಕೂಡ ಡ್ರೈ ಆಗಿಲ್ಲ. ಎಷ್ಟೊತ್ತಿಗೆ ಬಂದಿದ್ದು ನಾನು ಇವತ್ತು? ಗಂಟ್ಲು ಹೋಗ್ಬಿಟ್ಟಿದೆ ಅವಳಿಗೆ. ವಾರದಲ್ಲಿ 3 ದಿವಸ ಮಲ್ಕೊಂತಾಳೆ ಅಲ್ಲೇ. ಅಂದ್ರೆ ವಾರ ಎಲ್ಲ ಮಲಗಲ್ಲ ಅಂತಲ್ಲ, ಹುಷಾರಿಲ್ಲದೆ ವಾರದಲ್ಲಿ 3 ದಿವಸ ಮಲ್ಕೋತಾಳೆ. ನನ್ನ ನೆಕ್ಸ್ಟ್ ವರ್ಷನು. ಸೊ ಇದು ನನ್ನ ಶಾಪು, ಸುರಂಗ್ ಸ್ಟುಡಿಯೋ. ಸೊ ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಇದೆ, ಹಾಗೆ ಆ ಕಡೆ ತೋರಿಸಿ ಸ್ಯಾರಿಗಳಿದೆ, ಗೌನ್ಸು, ಡ್ರೆಸ್ಸು. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಇದೆ. ಹಾಗೆ ಇಲ್ಲಿ ನಾವು ಕಸ್ಟಮೈಸೇಷನ್ ಕೂಡ ಮಾಡ್ತೀವಿ. ನಿಮಗೆ ಎಲ್ಲ ಥರದ ಕಸ್ಟಮೈಸೇಷನ್ ಕೂಡ ನಾವು ಇಲ್ಲಿ ಮಾಡ್ತೀವಿ. ನಮ್ಮದೇ ಇನ್-ಹೌಸ್ ಬೊಟಿಕ್ ಕೂಡ ಇದೆ. ಸೊ ಇಲ್ಲಿ ಈ ಜಾಗ ಬಂದು ಸ್ವಲ್ಪ ಮೆಸ್ಸಿ ಆಗಿದೆ, ಕ್ಲೀನಾಗಿ ಏನಿಲ್ಲ, ನ್ಯಾಚುರಲ್ ಆಗಿ ಹಾಗೆ ತೋರಿಸೋಣ ಅಂತ. ಇಲ್ಲಿ ಕೆಲಸಗಳು ನಡೀತಾನೆ ಇರುತ್ತೆ. ಅಂದರೆ ನನಗೇನೋ ಒಂದು ಯೋಚನೆ ಬರುತ್ತೆ, ಆ ಯೋಚನೆಗೆ ರೂಪ ಕೊಡೋದು ಇದೇ ಜಾಗದಲ್ಲಿ. ಏನೋ ಒಂದು ಡಿಸೈನ್ ಬರುತ್ತೆ, ಯಾವುದೋ ಒಂದನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಸುತ್ತಲ್ಲ, ಅದೆಲ್ಲವೂ ಕೂಡ ಈ ಜಾಗದಲ್ಲಿ ಕ್ರಿಯೇಟ್ ಆಗುತ್ತೆ. ನಾನು ಈ ಶಾಪ್ ಓಪನ್ ಮಾಡಿ 1 ವರ್ಷದ ಮೇಲೆ ಒಂದು 6-7 ತಿಂಗಳು ಆಗಿರ್ಬೇಕು ಅನ್ಸುತ್ತೆ. 6-7 ತಿಂಗಳಲ್ಲ, ಜಾಸ್ತಿ ಆಯಿತು. 1 ವರ್ಷದ ಮೇಲೆ 8 ತಿಂಗಳಾಯ್ತು. ಇವಾಗ ಅಕ್ಟೋಬರ್ ಬಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈ ಸುರಂಗ್ ಸ್ಟುಡಿಯೋಗೆ. ಈ ಸುರಂಗ್ ಹೇಗೆ ಶುರುವಾಯಿತು, ಇದ್ರ ಹಿಂದಿನ ಕತೆ ಏನು ಒಂದಷ್ಟು ಹೇಳಬೇಕಲ್ಲ. ಅಂದರೆ ನಾನು ಒಬ್ಳು ಫ್ಯಾಷನ್ ಡಿಸೈನರ್ ಆಗಬೇಕು ಅನ್ನೋ ಒಂದು ಹುಳ ನನ್ನ ತಲೆನಲ್ಲಿ ಯಾವಾಗ ಬಂತು ಅನ್ನೋದು. ಸೊ ರೆಡಿ ಆಗ್ತಾ ಆಗ್ತಾ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ನನ್ನ ಮೇಕಪ್ಗೆ ನಾನು ಯೂಶ್ವಲಿ ಯೂಸ್ ಮಾಡೋದು ಕಲರ್ ಬಾರ್ದು ಪ್ರೈಮರ್ ಯೂಸ್ ಮಾಡ್ತೀನಿ. ನಾನು ಯಾವ ಪ್ರಾಡಕ್ಟ್ನೂ ನೀಟಾಗಿ ಇಟ್ಕೊಳ್ಳಲ್ಲ. ಆಲ್ರೆಡಿ ಖಾಲಿ ಆಗೋಕ್ಕೆ ಬಂದಿದೆ. ಮನೆಯಲ್ಲೇ ಸ್ವಲ್ಪ ಮಾಯಿಶ್ಚರೈಸರ್ ಹಾಕಿದ್ದೆ, ಡ್ರೈ ಆಗಿದೆ, ಇಟ್ಸ್ ಓಕೆ. ಪ್ರೈಮರ್ ಹಾಕ್ತಿದ್ದೀನಿ. ಸೊ ಏನು ಹೇಳ್ತಿದ್ದೆ ನಾನು? ಶುರುವಾಗಿ ಸುರಂಗ್ ಹೆಂಗೆ ಶುರುವಾಯಿತು ಅಂತಲ್ವಾ. ನಾನು ಮಲ್ಲೇಶ್ವರಂ 13 ಕ್ರಾಸ್ ಗರ್ಲ್ಸ್ ಕಾಲೇಜ್ನಲ್ಲಿ, ಗೌರ್ನಮೆಂಟ್ ಗರ್ಲ್ಸ್ ಕಾಲೇಜ್ನಲ್ಲಿ ಓದಿದ್ದು, PUC ಮಾಡಿದ್ದು. ಸೊ ಆಫ್ಟರ್ ಮೈ SSLC ಎಲ್ಲರೂ ಕೂಡ JOC ಅನ್ನೋದು ಒಂದು ಟ್ರೆಂಡಲ್ಲಿ ಇತ್ತು ಅವಾಗ. ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡ್ತಿದ್ರು ಆಫ್ಟರ್ SSLC. ಅದೊಂಥರ ಡಿಪ್ಲೊಮೊ ಕೋರ್ಸು. ಸೊ ನನಗದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ನಂಗೆ ಆಸೆ ಕೂಡ ಇತ್ತು ಏನಾದರೂ ಕ್ರಿಯೇಟಿವ್ ಆಗಿ ಕಲಿಬೇಕು ಅಂತ. ಮುಂಚೆ ಉದಯ ಟಿವಿನಲ್ಲಿ ಸಿರಿ ಅನ್ನೋ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಈಗಲೂ ಬರ್ತಿದೆಯಾ ಎಲ್ಲ ಗೊತ್ತಿಲ್ಲ. ಉದಯನಲ್ಲ, ಚಂದನದಲ್ಲ, ಉದಯದಲ್ಲಿ ಅನ್ಸುತ್ತೆ, ಸಿರಿ ಅನ್ನೋ ಪ್ರೋಗ್ರಾಮ್ ಬರ್ತಿತ್ತು. ನಂಗೆ ಅದರಲ್ಲಿ ಈ 1 ಮಿನಿಟ್ ಉಮಾ ಅವರು ಮತ್ತು ಇನ್ನೊಬ್ರು ಬರ್ತಿದ್ರು ಲೇಡಿ, ಅವರು ಫೇಶಿಯಲ್ಸ್ ಮಾಡೋದು, ಆಮೇಲೆ ಸ್ಯಾರಿ ಕುಚ್ಚು ಹಾಕೋದೆಲ್ಲ ಹೇಳ್ಕೊಡೋರು. ಅದೆಲ್ಲ ತುಂಬ ಅಂದರೆ ತುಂಬ ಇಷ್ಟ. ಅದನ್ನೆಲ್ಲ ನೋಡೋದು, ಏನಾದರೂ ಒಂದು ಮನೆಯಲ್ಲಿ ಮಾಡ್ತಾನೆ ಇರೋದು, ಅಮ್ಮನ ಕೈಲಿ ಬಯಸ್ಕೊಳ್ಳೋದು ಮಾಡ್ತಿದ್ದೆ. ಆ ಥರ ಕ್ರಿಯೇಟಿವ್ ವರ್ಕ್ಸ್ಗಳಂದ್ರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಇತ್ತು. ಆಫ್ಟರ್ ಮೈ SSLC ನಾನು JOC ಸೇರ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮನೆಯಲ್ಲಿ ಅದಕ್ಕೆ ಅವಕಾಶ ಕೊಡದೇ ಇದ್ದಿದ್ದರಿಂದ ಕಾಮರ್ಸಿಗೆ ಸೇರ್ಕೊಳ್ಬೇಕಾಯಿತು. ಅದು ಸಬ್ಜೆಕ್ಟ್ ಮರ್ತೋಗ್ಬಿಟ್ಟಿದ್ದೀನಿ, GEJC ಅಂತನೋ ಏನೋ, ಅದು ಕಾಮರ್ಸ್ನಲ್ಲಿ ಒಂದು 4 ಕಾಂಬಿನೇಷನ್ಸ್ ಬರುತ್ತೆ, ಅದನ್ನು ತೊಗೊಂಡಿದ್ದೆ PUCಗೆ. ತೊಗೊಂಡ್ವಿ. ಅಲ್ಲಿ ಹೋದಾಗ್ಲೂ ಕೂಡ JOCಗೆ ಅಂತಲೇ ಸಪ್ರೇಟ್ ಒಂದು ಬಿಲ್ಡಿಂಗ್ ಇತ್ತು. ಅಲ್ಲಿ ಪ್ರತಿಯೊಬ್ಬರೂ ನೋಡ್ಬೇಕಾದ್ರೆ ಅವರು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ರೆ, ಅಯ್ಯೋ ನಾನು ಹಿಂಗೆ ಬಟ್ಟೆ ಹೊಲಿಬೇಕಿತ್ತು, ನಾನು ಇದೇ ಥರ ಮಾಡಬೇಕಿತ್ತಲ್ವಾ ಅಂತ ತುಂಬ ಅನ್ಸೋದು ನನಗೆ. ಬಟ್ ಅವಕಾಶ ಇರಲಿಲ್ಲಲ್ಲ. ಸೊ PUC ಹೆಂಗೋ ಕಂಪ್ಲೀಟ್ ಆಯಿತು. PUC ಕಂಪ್ಲೀಟ್ ಆದಮೇಲೆ ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ, ಅಂದರೆ ಅಮ್ಮ ಒಬ್ಳು, ನಮಗೆ ಸಿಂಗಲ್ ಪೇರೆಂಟ್ ಅಷ್ಟೇ ಇರೋದ್ರಿಂದ ಅಮ್ಮ ಒಬ್ಬಳೇ ಎಲ್ಲನೂ ಹ್ಯಾಂಡಲ್ ಮಾಡಬೇಕಿತ್ತು. ಸೊ ಅಮ್ಮ ಇದ್ದವರಂದ್ರು, ಇಲ್ಲ ಎಜುಕೇಷನ್ ಸ್ಟಾಪ್ ಮಾಡಿಬಿಡು, ಬೇಕಾದರೆ ಕರೆಸ್ಪಾಂಡೆನ್ಸ್ನಲ್ಲಿ ಮಾಡ್ಕೊ, ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿ ನಿಂತ್ಕೋ ಅನ್ನೋ ಥರ. ಸೊ ನಾನೇನು ಮಾಡಿದೆ, ಸರಿ ಅಂತ ಹೇಳಿ ಕೆಲ್ಸಕ್ಕೆ ಜಾಯ್ನ್ ಆದೆ ಒಂದು ಕೆಂವೆಲ್ ಅನ್ನೋ ಕಂಪ್ನಿನಲ್ಲಿ. ಸೊ ಅದು ನಾನೊಂದು 10 ಕಡೆ ಕೆಲಸ ಮಾಡಿಬಿಟ್ಟಿದ್ದೀನಿ. ಅದು ಕೆಲಸದ್ದು ಸ್ಟೋರಿಗಳೇ ಒಂಥರ ಇದು ನಾನು ಏನು ಯೂಸ್ ಮಾಡ್ತಿದ್ದೀನಿ ಗೊತ್ತಾ?
ಕನ್ಸಿಲರ್ ಪ್ಯಾಲೆಟ್ನಲ್ಲಿ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ, ನನ್ನ ಸ್ಕಿನ್ನಿಗೆ ಟೋನ್ಗೆ ಮ್ಯಾಚ್ ಆಗೋದು. ಅಂದರೆ ನಾನು ಕಂಪ್ಲೀಟು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಥರ ಅಲ್ಲಲ್ಲಿ ಮಾತ್ರ ಹಾಕೊಳ್ಳಲ್ಲ, ಇದು ಕಂಪ್ಲೀಟ್ ಹಾಕೋತೀನಿ. ಇದೊಂಥರ ತುಂಬ ಫೌಂಡೇಶನ್ ಥರ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಏನು ಹೇಳ್ತಿದೆ? ಹಾಂ, ಕನ್ಸಿಲರ್ ಆಯಿತು. ನಾನು ಡೈರೆಕ್ಟ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ, ಮ್ಯಾಕ್ಸ್ ಸ್ಟುಡಿಯೋಸ್ದು. ಖಾಲಿ ಆಗೋಗಿದೆ. ಸೊ ಎಲ್ಲಿ ಹೇಳ್ತಿದ್ದೆ? ನಾನು ಕೆಲಸ ಸೇರ್ಕೊಂಡಾದ್ಮೇಲೆ ಕೆಲಸದ ಜೊತೆಗೆ ಟೈಲರಿಂಗ್ ಕ್ಲಾಸಿಗೂ ಜಾಯ್ನ್ ಆದೆ. ನಂಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಟೈಲರಿಂಗ್ ಕಲಿತೀನಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಡ್ರಾಮಾ ಮಾಡ್ಕೊಂಡು ರಾಜು ಅನ್ನೋರ ಹತ್ರ ಪೀಣ್ಯದಲ್ಲಿ ಟೈಲರಿಂಗ್ ಕ್ಲಾಸ್ ಮುಗಿಸಿದೆ. ಅದು ಮುಗಿಸ್ಲಿಲ್ಲ ಬಿಡಿ, ಅದು ಅರ್ಧವರ್ಧ ಮಾಡಿದ್ದು ನಾನು. ಡ್ರೆಸ್ ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಂಡೆ. ಡ್ರೆಸ್ ಸ್ಟಿಚಿಂಗ್ ಆದಮೇಲೆ ಬ್ಲೌಸ್, ಕಟೋರಿ ಬ್ಲೌಸ್ ಅಂತ ಒಂದು ಬ್ಲೌಸ್ ಹೇಳ್ಕೊಟ್ರು. ಸ್ಟಾರ್ಟಿಂಗ್ ಕಟೋರಿ ಮಾಡಿಬಿಟ್ಟೆ ನಾನು. ನಮ್ಮಮ್ಮಂದು ಮೆಷರ್ಮೆಂಟ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಕಟೋರಿ ಬ್ಲೌಸ್ ಮಾಡೋಣ ಅಂತ ಹೇಳಿ ಕಟೋರಿ ಬ್ಲೌಸ್ ಮಾಡಿದೆ. ನಮ್ಮಮ್ಮ ಅದನ್ನ ಒಂದ್ಸರಿ ಬ್ಲೌಸ್ ಹಾಕೊಂಡು ನೋಡ್ಬಿಟ್ಟು ದಯವಿಟ್ಟು ನಿಮ್ಮ ಬ್ಲೌಸ್ ಹೊಲಿಬೇಡ ಅಂತ ಹೇಳಿದ್ರು. ಅವ್ರಿಗೆ ವಿಡಿಯೋ ಮಾಡೋಕೆ ನಗು ಬರ್ತಿದೆ, ಅಷ್ಟು ಚೆನ್ನಾಗಿ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಸೊ ನಮ್ಮ ಅಮ್ಮ ಹೇಳಿದ್ರು, ನೀನು ದಯವಿಟ್ಟು ನಿಮ್ಮ ಬ್ಲೌಸ್ ಹೊಲಿಯೋಕೆ ಹೋಗಬೇಡ ಅಂತ. ಅದಾದ್ಮೇಲೆ ಅವನು ನನಗೆ ತುಂಬ ಕೆಟ್ಟದಾಗ ಸ್ಟಿಚಿಂಗ್ ಹೇಳ್ಕೊಟ್ಟ ಅಂತ ಹೇಳಿ ಬಿಟ್ಟೆ ಅಂದ್ರೆ ನಾನು ಬ್ಲೌಸ್ನ ಕಲೀಲಿಲ್ಲ ಸ್ಟಿಚ್ ಮಾಡೋದು. ಅದಾದ್ಮೇಲೆ ಡ್ರೆಸ್ಗಳು ಸ್ಟಿಚ್ ಮಾಡ್ತಿದ್ದೆ, ಸ್ಯಾರಿ ಪೆಟಿಕೋಟ್ಸ್ಗಳನ್ನ ಸ್ಟಿಚ್ ಮಾಡ್ತಿದ್ದೆ, ಮನೆಯಲ್ಲೇ ಮಾಡ್ತಿದ್ದೆ ಆರ್ಡರ್ಸ್ಗಳನ್ನ ತಗೊಂಡು. ಅದ್ರ ಜೊತೆಗೆ ನಾನು ಒಂದು ಕಂಪನಿನಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ಒಂದಷ್ಟು ಕಂಪನಿಗಳನ್ನ ಚೇಂಜ್ ಮಾಡಿದ್ದೀನಿ. ಟ್ಯಾಲಿ ಟೀಚರ್ ಆಗಿ ವರ್ಕ್ ಮಾಡಿದೆ. ಎಲ್ಲ ಆದ್ಮೇಲೆ ಬ್ಯೂಟಿಷಿಯನ್ ಕೋರ್ಸ್ ಕಲಿತೆ, ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡಿದೆ ಒಂದು ಸಲೂನ್ನಲ್ಲಿ. ಸಂಗೀತ ರಮೇಶ್ ಅನ್ನೋರ ಹತ್ರ ಸದಾಶಿವನಗರ್ನಲ್ಲಿ ವರ್ಕ್ ಮಾಡ್ತಿದ್ದೆ. ಅದು ಒಂದು 3-4 ಸಲೂನ್ಗಳಲ್ಲಿ ವರ್ಕ್ ಮಾಡಿದೆ. ಅಲ್ಲೂ ಸಮಾಧಾನ ಇಲ್ಲ, ಇದು ನನಗೆಲ್ಲ ಅನಿಸ್ತಿತ್ತು. ಮತ್ತೆ ಬಿಡೋದು ಸೇರ್ಕೊಳ್ಳೋದು. ಆಮೇಲೆ ಒಂದು ಕಡೆ ಲೇಬರ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದೆ. ಅದು ಪರ್ಮನೆಂಟ್ ಆಗೋ ಹಂತದಲ್ಲಿ ಇತ್ತು. ಅಲ್ಲೂ ಇದು ನನಗೆಲ್ಲ, ನಾನು ಯಾರ ಕೆಳಗಡೆ ಕೆಲಸ ಮಾಡಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ನಾನೇ ಏನಾದರೂ ಸ್ವಂತ ಚಿಕ್ಕದಾದ ಪರವಾಗಿಲ್ಲ ಸ್ವಂತ ಶುರು ಮಾಡಬೇಕು ಅಂತ. ಆ ಟೈಮ್ನಲ್ಲಿ 108 ಆಲೋಚನೆಗಳು ನನ್ನ ತಲೆಯಲ್ಲಿ. ಓನ್ ಬಿಸ್ನೆಸ್ ಅಂತ ಬಂದಾಗ ಸಾಕಷ್ಟು ಆಲೋಚನೆಗಳು ಬರುತ್ತೆ. ಪರವಾಗಿಲ್ಲ ರೋಡ್ ಸೈಡ್ ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು, ಪೆಟ್ಟಿಗೆ ಅಂಗಡಿ ತರ ಅಂದರೆ ತಳಗಾಡಿನಲ್ಲಿ ಇಟ್ಕೊಂಡು ಟೀನಾದ್ರೂ ಮಾಡೋಣ, ಸ್ವಂತವಾಗಿ ಮಾಡೋಣ ಅನ್ನೋ ಥರ. ಆಮೇಲೆ ಅವಾಗ ನನ್ನ ಫ್ರೆಂಡ್ ಊರಿಗೆ ಹೋದಾಗ ಅಂದರೆ ಅವರು ಮಾತಾಡಬೇಕಾದ್ರೆ, ನನ್ನ ಫ್ರೆಂಡ್ ಅಪ್ಪನೂ ನನ್ನ ಮಾವ ಒಬ್ಬರಿದ್ದಾರೆ, ಅವರು ಮಾತಾಡಬೇಕಾದ್ರೆ ಒಂದು ಐಡಿಯಾ ಬಂದಿದ್ದು, SK ಒರಿಜಿನಲ್ನ ಶುರು ಮಾಡಬೇಕು, ನಾನು ಆರ್ಗ್ಯಾನಿಕ್ ಬೆಲ್ಲನ ಪ್ರೊಡಕ್ಷನ್ ಮಾಡಬೇಕು ಅಂತ. ಸೊ ಅದೊಂದಷ್ಟು ದಿನ ನಡೀತು. ಅದ್ರ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಆಯಿತು. ಅದು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ನನಗೆ ಹ್ಯಾಂಡಲ್ ಮಾಡೋದು ಪರ್ಸನಲಿ ತುಂಬ ಕಷ್ಟ ಆಗೋಯಿತು. ಆವಾಗ ಮನೇಲಿ ಕೂತ್ಕೊಂಡು ಇಲ್ಲ ನಂಗೆ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ. ಅದು ಒಂದು ವರ್ಷ 8 ತಿಂಗಳು 9 ತಿಂಗಳು ಅದನ್ನು ನಡೆಸಿದೆ. ನಿಯರ್ಲಿ 1 ಇಯರ್ ಕಂಪ್ಲೀಟ್ ಆಗೋ ಟೈಮ್ನಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಬೇಡ ಅಂತ ಮನೇಲಿ ಹೇಳಿದೆ. ಮನೇಲಿದ್ದವರು ಕೂಡ ನಂದು ಪರದಾಟಗಳನ್ನ ನೋಡ್ಬಿಡಿದ್ರು. ಅದು ಅಷ್ಟು ಕಷ್ಟ ಇತ್ತು. ಆರ್ಗ್ಯಾನಿಕ್, ನಾನು ಐಬ್ರೋ ಪೆನ್ಸಿಲ್ ಹಾಕ್ತೀನಿ, ಆರ್ಗ್ಯಾನಿಕ್ ಬೆಲ್ಲ ಅಂತ ಅಂದ್ಬಿಟ್ಟು ಹೋಗಿ ಆ ಗಾಣದ ಮುಂದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಂತು ಪ್ರೊಡಕ್ಷನ್ ತೆಗಿಸಿ ನೈಟ್ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಗೋಗ್ತಿತ್ತು. ಲೇಟ್ ಅಂದರೆ ಅದು ಹೆವಿ ಲೇಟು. ಮಧ್ಯರಾತ್ರಿ 2 ಗಂಟೆ 1 ಗಂಟೆ ಈ ಥರ ಎಲ್ಲ ಮನೆಗೆ ಬಂದಿರೋದಿದೆ. ಈ ಥರ ಇದ್ದಾಗ ಮನೆಯಲ್ಲೂ ಕೂಡ ಆಗಲ್ಲ ಬಿಡು ನಿಮಗೆ ಅಂತ ಹೇಳಿ ಸರಿ ಅಂತ ಹೇಳಿದ್ರು. ಅದಾದ್ಮೇಲೆ ಬಂದಿದ್ದೇನೆ ಬಟ್ಟೆ ಅಂಗಡಿ ಮಾಡ್ತೀನಿ ನಾನು ಅಂತ. ಬಟ್ಟೆ ಅಂಗಡಿ ಹೆಂಗೆ ಅಂತ ಹೇಳಿದ್ರೆ, ಮುಂಚೆ ಮನೆಯಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಿದ್ದಲ್ಲ, ಡ್ರೆಸ್ಗಳೆಲ್ಲ ಸ್ಟಿಚ್ ಮಾಡ್ತಿದ್ದಲ್ಲ, ಆವಾಗ ಒಂದಷ್ಟು ಸ್ಯಾರಿಗಳನ್ನು ಕೂಡ ಹಾಕಿದ್ದೆ ಮನೆಯಲ್ಲಿ. ಆ ಸ್ಯಾರಿಗಳನ್ನ ಸೇಲ್ ಮಾಡ್ತಿದ್ದೆ. ಸೊ ಅದೇ ಗ್ರಿಪ್ ಇದ್ದಿದ್ದರಿಂದ ಏನೋ ನನಗೆ ಬಟ್ಟೆ ಅಂಗಡಿ ಅನ್ನೋದು ಒಂಥರ ತಲೆಗೆ ಬಂದು ಇಲ್ಲ ಮಾಡ್ಬಿಡೋಣ ಇದನ್ನ ಅಂತ ಅನ್ನಿಸ್ತು. ಅದನ್ನ ಆಫ್ ಮಾಡು ಹಂಗನ್ಸಿ ಲಾಕ್ ಮಾಡಿಬಿಡು, ಫೋನ್ ಲಾಕ್ ಮಾಡು, ಮೇಲ್ಗಡೆ ಮೇಲೆ ಲಾಕ್ ಮಾಡಿ ಹೇಳ್ದೆ ಹಿಂಗೆ ಮಾಡಬೇಕು ಅಂತಿದ್ದೀನಿ ಅಂತ. ಹಂಗೆ ಹೇಳಿದ್ಮೇಲೆ ಮನೇಲಿ ಕಂಪ್ಲೀಟ್ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಹಂಗೆ ಯೋಚನೆ ಬಂದಿದ್ದು 1 ತಿಂಗಳಿಗೆ ಸುರಂಗು ಶುರುವಾಗಿದ್ದು. ಸೊ ಗೊತ್ತಲ್ಲ, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಆ ಟೈಮ್ನಲ್ಲಿ ತುಂಬ ಜನ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ರು. ಇನ್ವೆಸ್ಟ್ಮೆಂಟ್ಗೆ ಏನೂ ತೊಂದರೆ ಆಗದಿರೋ ಥರ ಒಂದಷ್ಟು ಕ್ಯಾಶ್ ಮೂಲಕ ಸಾಲಗಳು ಬಂತು, ಒಂದಷ್ಟು ಜುವೆಲ್ ಪ್ಲೆಡ್ಜ್ ಆಯಿತು. ಹೀಗೇನೆ ಒಂದಷ್ಟು ಸಾಲಗಳನ್ನ ಮಾಡಿಕೊಂಡೆ. ಅದು ಸಾಲ ಹೆಂಗೆ ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ, ಅಷ್ಟು ದೊಡ್ಡ ಸಾಲ. ನನಗದು ತುಂಬ ದೊಡ್ಡ ಸಾಲ ಆಯಿತು. ಸುರಂಗು ಕೂಡ ಓಪನ್ ಆಯಿತು. ಓಪನ್ ಆದಮೇಲೆ, ಓಪನ್ ಆಗೋಕ್ಕೂ ಮುಂಚೆ ಈ 1 ತಿಂಗಳು ಗ್ಯಾಪ್ನಲ್ಲಿ ಏನು ಯೋಚನೆ ಮಾಡಿದ್ನಲ್ಲ, ಆ ಟೈಮ್ನಲ್ಲಿ ಏನಾದರೂ ಕಲಿಬೇಕಲ್ವ, ಕಲಿದೆ ಯಾವ ಕೆಲಸನೂ ಮಾಡಬಾರ್ದು. ನಾನು 2012ನಲ್ಲಿ 13ನಲ್ಲಿ ಕಲ್ತಿರೋದಿದು. ಸೊ ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ತೊಗೋಬೇಕು ಅಂತ ಹೇಳಿ ಜಯನಗರಲ್ಲಿರೋ ವಿದ್ಯಾ ಫ್ಯಾಷನ್ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿದೆ. ನನಗೆ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬೇಕು ಅಂತ. ಅದು 1 ಮಂತ್ ಕೋರ್ಸು. ಅದು ಫೀಸು ನಾನು ಅವಾಗ ಪೇ ಮಾಡಿದ್ದು ಮರ್ತೋಗಿದ್ದೀನಿ, 15,000 to 18,000 ಅನ್ನೆಲ್ಲೋ 1 ಮಂತ್ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ತೊಗೊತಾರೆ ಅವರು. ಸೊ ಅಲ್ಲಿ ವಿದ್ಯಾ ವಿವೇಕ್ ಅವ್ರ ಹತ್ರ 1 ಮಂತ್ ಹೋಗಿ ನಾನಲ್ಲಿ ಅವರು ಹೇಳ್ಕೊಟ್ಟು ಕಲ್ತಿದ್ದಕ್ಕಿಂತ ಅವ್ರನ್ನ ನೋಡಿ ಕಲ್ತಿದ್ದು ಜಾಸ್ತಿ. ವಿದ್ಯಾ ವಿವೇಕ್ ಅಂದರೆ ಅದು ಒಂಥರ ಫ್ಯಾಷನ್ಗೆ ಇನ್ನೊಂದು ಹೆಸರು ಅಂತಲೇ ಹೇಳ್ಬೋದು. ಆ ಥರ ತುಂಬ ಅಂದರೆ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದಾದಮೇಲೆ ಸುರಂಗ್ ಶುರುವಾಯಿತು. ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆದಮೇಲೆ ಸುರಂಗ್ ಶುರು ಆದಮೇಲೆ ವಾಟ್ ನೆಕ್ಸ್ಟ್? ನನಗೆ ಇನ್ನೂ ಸ್ವಲ್ಪ ಪರ್ಫೆಕ್ಷನ್ ಬೇಕು. ನಾನು ಕಂಪ್ಲೀಟ್ ಫ್ಯಾಷನ್ ಡಿಸೈನರ್ ಆಗಬೇಕು. ನಾನು ಯಾವುದೋ ಟೈಲರಿಂಗ್ ಕೋರ್ಸ್ ಕಲಿತು ನಾನು ಇಲ್ಲಿಗೆ ಬಂದು ಒಂದು ಶಾಪ್ ಮಾಡ್ತೀನಿ, ನಿಂತ್ಕೊತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ. ನಾನು ಇನೋಸ್ ಬೊಟಿಕ್ ಕೂಡ ಶುರು ಮಾಡೋದ್ರಿಂದ ನಾನು ಫ್ಯಾಷನ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತೊಗೋಬೇಕು ಅಂತ ಹೇಳಿ ತುಂಬ ಕಡೆ ಸರ್ಚ್ ಮಾಡಿದೆ. ತುಂಬ ಕಡೆ ಹೋಗಿ ಫೀಸ್ ಕಟ್ಟಿ ವೇಸ್ಟ್ ಕೂಡ ಮಾಡಿಕೊಂಡೆ.
ಬಟ್ ನನಗೆ ಫೈನಲಿ ಸಿಕ್ಕಿದ್ದು ಒಂಥರ ಮರಳುಗಾಡಿನಲ್ಲಿ ನೀರು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿಯಾಗಿದ್ದು ನನಗೆ ಸಾರಾ ಫ್ಯಾಷನ್ ಅಕಾಡೆಮಿ ಅಂತ. ತುಂಬ ಒಳ್ಳೆ ಟೀಚರು, ತುಂಬ ಒಳ್ಳೆ ಅಕಾಡೆಮಿ. ನಿಮಗೆ ಹೇಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಯು ಕಾಂಟ್ ಇಮ್ಯಾಜಿನ್. ನೀವಲ್ಲಿ ಹೋಗಿ ವಾಪಸ್ಸು ಬಂದು ನೀವೇನಾದರೂ ಶುರು ಮಾಡಬೇಕು ಅಂದರೆ ನಿಮ್ಮ ತಲೆಯಲ್ಲಿ ನಾನಾ ಐಡಿಯಾಗಳಿರುತ್ತೆ. ಅಂದರೆ ಒಂದಷ್ಟೇ ಅಲ್ಲ, ಅವ್ರು ಹೇಳ್ಕೊಡೋ ಸಾಕಷ್ಟು ಕೆಲಸಗಳು. ಒಂದು ಕೋರ್ಸ್ನಲ್ಲಿ ಅವ್ರು ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ನ ಕೊಡ್ತಾರೆ. ಆ ಪ್ಯಾಕೇಜ್ನಲ್ಲಿ ನೀವು ಇಟ್ಕೊಂಡು ನೀವು ಒಂದು ಬೊಟಿಕ್ನೇ ಮಾಡಬೇಕಂತ ಇಲ್ಲ. ಎಂಬ್ರಾಯ್ಡ್ರಿ, ಪೇಂಟಿಂಗು, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲಿಸ್ಟ್ರೇಷನ್ ಮಾಡೋದಾಗಲಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ಆ ಫ್ಯಾಷನ್ ಅಕಾಡೆಮಿದು ನಾನು ನಿಮಗೆ ವಿಡಿಯೋಸ್ ಹಾಕಿದ್ದೀನಿ, ನೋಡ್ತಾ ಇರಿ. ಸೊ ಇಷ್ಟು ಕಂಪ್ಲೀಟು ಒಂದು ಕೋರ್ಸ್ನ ಅವರು ಒಂದು ಮಿನಿಮಮ್ ಅಮೌಂಟ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕಡಿಮೆ ದುಡ್ಡು ತೊಗೊತಿದ್ದೀವಿ, ಕಡಿಮೆ ಫೀಸ್ ತೊಗೊತಿದ್ದೀವಿ ಅಂತ ಕೂಡ ಎಲ್ಲೂ ಕೂಡ ಸ್ಟೂಡೆಂಟ್ಸ್ನ ಇಗ್ನೋರ್ ಮಾಡಲ್ಲ. ಮತ್ತು ಆನ್ಲೈನು ಆಫ್ಲೈನು ಎರಡೂ ಕಡೆ ಅವ್ರದ್ದು ಕೋರ್ಸ್ ಇದೆ. ಸೊ ನನಗಂತೂ ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ, ನಾನು ಅಲ್ಲಿ ಆಮೇಲೆ ತುಂಬ ಫ್ಲೆಕ್ಸಿಬಲ್ ಕ್ಲಾಸಸ್ ಇರುತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಟೀಚರ್ಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಪೆಷಲಿ ರೇಷ್ಮಾ ಶೆಟ್ಟಿ ಮ್ಯಾಮು, ನನಗಂತೂ ಅವ್ರ ಹೆಸರು ಕೇಳಿದ್ರೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ, ಅಂದರೆ ನಾವು ಯಾರೋ ಒಬ್ರನ್ನ ನೆನೆಸ್ಕೊತೀವಿ, ಅವ್ರನ್ನ ಸ್ಟಿಲ್ ಇವತ್ತು ನೆನೆಸ್ಕೊಂಡಾಗ ಖುಷಿ ಪಡ್ತೀವಿ ಅಂತ ಹೇಳಿದ್ರೆ ಅವರು ನಮ್ಮ ಜೊತೆಗಿದ್ದ ರೀತಿ ಮತ್ತು ಅವ್ರು ಹೇಳ್ಕೊಟ್ಟಿದ್ದ ರೀತಿ. ಸೊ ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನೀಟಾಗಿ ಹೇಳ್ಕೊಡ್ತಾರೆ. ಯಾರಿಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಸಾರಾ ಫ್ಯಾಷನ್ ಅಕಾಡೆಮಿಗೆ ಹೋಗಿ ಅಂತ ಹೇಳ್ತೀನಿ. ಎಲ್ಲೂ ಕೂಡ ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ. ಎಷ್ಟೇ ದೂರದಲ್ಲಿದ್ರೂ ಕೂಡ ಆನ್ಲೈನ್ ಕ್ಲಾಸಸ್ ಕೂಡ ತಗೋಬಹುದು. ಆನ್ಲೈನ್ ಕ್ಲಾಸ್ನಲ್ಲಂತೂ ಇನ್ನೂ ಚೆನ್ನಾಗಿ ಸಿಗುತ್ತೆ. ಡೈರೆಕ್ಟ್ ರೇಷ್ಮಾ ಶೆಟ್ಟಿ ಮ್ಯಾಮೇ ನಿಮಗೆ ಆನ್ಲೈನಲ್ಲಿ ಕ್ಲಾಸ್ ತಗೊಳ್ಳೋದ್ರಿಂದ ಇನ್ನೂ ಡೀಟೇಲ್ ಆಗಿ ಇನ್ಡೆಪ್ತ್ ಆಗಿ ಮತ್ತೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಸಿಗುತ್ತೆ ನಿಮಗೆ ಆನ್ಲೈನ್ ಕ್ಲಾಸ್ ತಗೊಳ್ಳೋದ್ರಿಂದ. ಯಾವತ್ತೇ ಡೌಟ್ ಬಂದರೂ ಕೂಡ ಆ ರೆಕಾರ್ಡೆಡ್ ವಿಡಿಯೋಸ್ನ ನೀವು ರಿಪೀಟ್ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟೊಂದೆಲ್ಲ ಹೇಳ್ಬಿಟ್ಟೆ ಒಂದು ಇನ್ಸ್ಟಿಟ್ಯೂಟ್ ಅಂತ ಬಂದಾಗ. ಸೊ ಆ ಇನ್ಸ್ಟಿಟ್ಯೂಟಿಂದ ನನ್ನ ಬಿಸ್ನೆಸ್ನ ನಾನು ಇನ್ನೂ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಆ ಎಂಬ್ರಾಯ್ಡ್ರಿ ವರ್ಕ್ ಕೊಡು, ನಾನು ಏನೋ ಕ್ರಿಯೇಟಿವ್ ಆಗಿ ಪ್ರತಿಯೊಂದನ್ನು ಕೂಡ ಮಾಡ್ತಾನೆ ಇರ್ತೀನಿ ಅಂತ ಅನ್ನೋದಕ್ಕೆ ಕಾರಣ ನನಗೆ ಸಾರಾ ಫ್ಯಾಷನ್ ಅಕಾಡೆಮಿ. ನೀವು ನೋಡ್ತಿರ್ಬೋದು, ಈ ಕಚ್ ವರ್ಕ್ ಮಾಡಿರೋದು ನಾನೇ. ಇದಕ್ಕೆ ಕಾರಣ ಸಾರಾ ಫ್ಯಾಷನ್ ಅಕಾಡೆಮಿ. ಮುಂಚೆ ನಾನು ಶಾಪ್ ಓಪನ್ ಮಾಡಿದ್ದು ಒಂದು 2 ಮಂತ್ಸು ನಾನು ಆರ್ಡರ್ಸ್ಗಳನ್ನ ತೊಗೊತಿದ್ದೆ, ಸ್ಟಿಚ್ ಮಾಡಿಸ್ತಿದ್ದೆ, ಎಲ್ಲ ಮಾಡಿಸ್ತಿದ್ದೆ. ಬಟ್ ನಾನು ಹೈಡೆಲ್ಲ ಕೂತ್ಕೋತಿದ್ದೆ. ಕಸ್ಟಮರ್ ಇದ್ದಾಗ ಮಾತ್ರ ಕಸ್ಟಮರ್ ಜೊತೆಗೆ ಇಂಟರಾಕ್ಷನು, ಬಾಕಿ ಟೈಮ್ನಲ್ಲಿ ಮೂವಿ ನೋಡೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಿದ್ದೆ. ಬಟ್ ಇವಾಗ ನಾನು 1 ನಿಮಿಷ ಕೂಡ ನನ್ನ ಸಮಯನ ವೇಸ್ಟ್ ಮಾಡ್ತಿಲ್ಲ. ಬಿಕಾಸ್ ನನ್ನ ಕೈಯಲ್ಲಿ ಸಾಕಷ್ಟು ಕೆಲಸಗಳು ಗೊತ್ತಿದೆ. ಬಿಕಾಸ್ ಆಫ್ ಸಾರಾ ಫ್ಯಾಷನ್ ಅಕಾಡೆಮಿ ನನಗೆ ಪೇಂಟಿಂಗ್ ಗೊತ್ತು, ಎಂಬ್ರಾಯ್ಡ್ರಿ ವರ್ಕ್ ಗೊತ್ತು, ಪ್ರತಿಯೊಂದೂ ಅವ್ರು ನನಗೆ ಟೀಚ್ ಮಾಡಿರೋದ್ರಿಂದ ನಾನು ಒಂದು ಕ್ಷಣ ಕೂಡ ಫ್ರೀಯಾಗಿ ಕೂತ್ಕೊಳ್ಳಲ್ಲ. ನನ್ನ ಜೊತೆ ಕೆಲಸ ಮಾಡೋರು ಎಷ್ಟು ಬ್ಯುಸಿ ಆಗಿರ್ತಾರೋ ಅವರಷ್ಟೇ ಬ್ಯುಸಿ ನಾನು ಆಗಿರ್ತೀನಿ. ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇರ್ತೀನಿ, ಅದು ಬೇರೆ ವಿಷಯ. ಸೊ ಅಷ್ಟು ಕೆಲಸ ಮಾಡ್ತೀವಿ. ಅಂದರೆ ಕೆಲಸ ಬಂದರೆ ಮಾತ್ರ ಮಾಡೋದು ಅಂತಲ್ಲ, ಕೆಲಸ ಇಲ್ಲದೆ ಇದ್ರೂ ಕೆಲಸನ ಮಾಡೋದಿದೆಯಲ್ಲ ಅದು ಕಲಿಕೆಗೆ ಮಾತ್ರ ಸಾಧ್ಯ ಆಗೋದು. ನಾವು ಯಾವುದಾದ್ರೂ ಕೆಲಸ ಕಲ್ತಿದ್ರೆ ಮಾತ್ರ ನಮ್ಮ ಕೈಯಲ್ಲಿ ಕೆಲಸ, ಅಂದರೆ ನಮ್ಗೆ ಯಾವುದೇ ಆರ್ಡರ್ಸ್ ಬಂದಿಲ್ಲ ಅಂದ್ರೂ ನಾವು ಅಡ್ವಾನ್ಸ್ ಆಗಿ ರೆಡಿ ಮಾಡಿಡೋದಕ್ಕೆ ಇದೆಲ್ಲವೂ ಕೂಡ ಹೆಲ್ಪ್ ಆಗ್ತಿದೆ. ಹೀಗೆ ನನ್ನ ಸುರಂಗ್ ಶುರುವಾಗಿದ್ದು, ಹೀಗೆ ಜರ್ನಿ ನಡೀತಿದೆ. ಇನ್ನು ಅಕ್ಟೋಬರ್ 5 ಬಂದರೆ ನನ್ನ ಸುರಂಗಗೆ 2 ವರ್ಷ. ಇದು 2 ವರ್ಷದ ಕೂಸು. ಎಲ್ಲೂ ಕೂಡ ನಾನು ಕೈ ಬಿಟ್ಟಿಲ್ಲ. ತುಂಬ ಕಷ್ಟ ಅಂದಾಗೆಲ್ಲ ಕೈ ಹಿಡ್ದಿರೋದು ಇದೇ ಸುರಂಗ್. ನನ್ನನ್ನು ಸಮಾಧಾನ ಮಾಡಿದೆ. ನಾನು ಕಣ್ಣೀರು ಹಾಕಿದಾಗ ನನಗೆ ಸಾಂತ್ವನ ಹೇಳಿದೆ, ನಾನು ನಿನ್ನ ಜೊತೆಗಿದ್ದೀನಿ ಅಂತ. ಮನುಷ್ಯರುಗಳು ದೂರ ಹೋದ್ರೂ ಕೂಡ ಈ ಸುರಂಗ್ ನನ್ನ ಜೊತೆಗೆ ಯಾವಾಗಲೂ ಜೊತೆಯಾಗಿ ನಿಂತಿದೆ. ಈ ಸುರಂಗಿಂದ ನಾನು ಒಂದಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ, ನಾನು ಒಂದಷ್ಟು ಜನಕ್ಕೆ ಗುರ್ತಿಡಿಯೋ ಥರ ಆಗಿದ್ದೀನಿ. ಬಸವೇಶ್ವರ ನಗರ್ನಲ್ಲಿ ಒಂದಷ್ಟು ಜನ ನನ್ನ ರೋಡಲ್ಲಿ ಹೋಗಬೇಕಾದ್ರೆ ಕೂಗಿ ಮಾತಾಡಿಸ್ತಾರೆ, ಓ ನೀವು ಸುರಂಗನವ್ರಲ್ವಾ ಸುಮಾ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ. ಅದೆಲ್ಲವೂ ಕೂಡ ಖುಷಿ ಆಗುತ್ತೆ. ಅಂದರೆ ನನ್ನ ಬೊಟ್ಟಿಗೆ ಹೆಸರು ಹೇಳಿ ನನ್ನನ್ನು ಮಾತಾಡಿಸ್ತಾರೆ ಅಂದಾಗ ಅದೊಂಥರ ಖುಷಿ. ಇದಿಷ್ಟು ನನ್ನ ಕತೆ ಸುರಂಗ್ ಜೊತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮೇಕಪ್ ಕಂಪ್ಲೀಟ್ ಮಾಡಲಿಲ್ಲ ಅಲ್ಲ. ಇದು ಮ್ಯಾಟು ವೆಲ್ವೆಟ್ ವೈನು B02 ಜುಡಿಯೋನಲ್ಲಿ. ಈ ಶೇಡ್ ನನಗೆ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ, ಹಾಕೊಳ್ತೀನಿ. ಚೆನ್ನಾಗಿದೆ ಅಲ್ಲ ಶೇಡ್. ಸೊ ಕಾಜಲು ಮೆಬಿಲಿಯನ್ದು ಯೂಸ್ ಮಾಡ್ತಿರೋದು.
ಇಷ್ಟೇ ನಂದು ಮೇಕಪ್. ಒಂದು ಬೊಟ್ಟು ಇಟ್ಕೊಂಡ್ಬಿಟ್ರೆ ಕಂಪ್ಲೀಟ್. ಇದಿಷ್ಟು ನನ್ನ ಕತೆ ಸುರಂಗ್ ಜೊತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಹಾಗೆ ಯಾರ್ಯಾರೆಲ್ಲ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂತಿದ್ದೀರಾ ಅವ್ರಿಗೆ ಹೆಲ್ಪ್ ಕೂಡ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.